ವೀಕ್ಷಕ ಬಂಧುಗಳೇ, ಇಂದಿನ ಸಂಚಿಕೆಯನ್ನು ನಿಮ್ಮ ಸಂತೋಷದ ಮೇರೆಗೆ, ನೀವು ತಿಳ್ಕೊಳ್ಳಿ ಅನ್ನೋ ಮೇರೆಗೆ ಇವತ್ತಿನ ವಿಷಯನ ಶುರು ಮಾಡ್ತಾ ಇದ್ದೀನಿ. ನೀವು ನೋಡಿ ನಮ್ಮನ್ನು ಅನುಸರಣೆ ಮಾಡಿ ನಮಗೆ ಸಹಾಯ ಮಾಡ್ತೀರಾ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇವತ್ತು ಮುಂದಿನ ವಿಷಯಕ್ಕೆ ಹೋಗೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಘ್ನರಾಜಾಯ ನಮಃ, ಶ್ರೀ ಗಣೇಶಾಯ ನಮಃ, ಗಜಮುಖಾಯ ನಮಃ. ಚಿದಾನಂದರೂಪ ಶಿವೋಹಂ ಶಿವೋಹಂ मनोबुद्धि अहंकार चित्तानि नाहं न चेयो मजूहे न चे घ्राणनेत्र न चेयोम भूमिर्न तेजो न वायो चिदानन्दरूप ಶಿವೋಹಂ ಶಿವೋಹಂ. ಮುಂದಿನ ಶ್ಲೋಕ ಭಜಗೋವಿಂದಮಲ್ಲಿ ಅವರು ಶಿಷ್ಯರು ಹೇಳಿರೋದಂತ 5ನೇ ಶ್ಲೋಕ. ಕುರುತೆ ಗಂಗಾ ಸಾಗರ ಗಮನಂ ವ್ಯತ ಪರಿಪಾಲನ ಮತವಾದನಮಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿ ನಂದತಿ ಮುಕ್ತಿ ನ ಭಜತಿ ಜನ್ಮಮೇತೇನ. ಗಂಗಾಸಾಗರ ಯಾತ್ರೆಯ ಮಾಡಿದರೂ, ಆಸೇತು ಹಿಮಾಚಲ ಯಾತ್ರೆ ಮಾಡಿದರೂ, ವ್ರತ ಮಾಡಿದರೂ, ದಾನ ಧರ್ಮ ಮಾಡಿದರೂ ಮನುಷ್ಯನಿಗೆ ಸುಜ್ಞಾನ ಇಲ್ಲದಿದ್ದರೆ 100 ಜನ್ಮಗಳಾದರೂ ಮೋಕ್ಷ ದೊರೆಯುವುದಿಲ್ಲ. ವ್ರತ ಮಾಡಬೇಕು, ನಾವು ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಜ್ಞಾನ ಪಡ್ಕೊಂಡು ಯಾತ್ರೆ, ತೀರ್ಥಯಾತ್ರೆಗಳು, ದಾನ ಧರ್ಮ ಇವೆಲ್ಲ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ. ಇಲ್ಲ ಅಂದರೆ ಸಿಗೋದು ಕಷ್ಟ ಅಂತ ಶಂಕರಾಚಾರ್ಯ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಅವರು ಶಿಷ್ಯರು ಹೇಳ್ತಾ ಇರೋದು. ಸುರಮಂದಿರತರು ಮೂಲ ನಿವಾಸ ಶಯ್ಯಾ ಭೂತಲ ಮಜಿನಂ ವಾಸಃ ಸರ್ವ ಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ ಭಜ ಗೋವಿಂದಂ. ಅಂದರೆ ಮರದ ಬುಡವೇ ತನಗೆ ಸ್ವರ್ಗಕ್ಕೆ ಸಮಾನವಾದ ಮನೆ ಅಂತ ಮನುಷ್ಯ ತಿಳ್ಕೊಬೇಕಂತೆ. ನಮಗೆ ಮರದ ಬುಡವೇ ಸ್ವರ್ಗಕ್ಕೆ ಸಮಾನವಾದ ಮನೆ, ಭೂಮಿಯೇ ಹಾಸಿಗೆ, ಚರ್ಮವೇ ಕೃಷ್ಣಾಜಿನ ಹೊದಿಕೆ. ಹೀಗಿದ್ದು ಸಕಲ ಸುಖ ಭೋಗಗಳ ತ್ಯಾಗ ಮಾಡಿದ್ದರೆ ಇದೆಲ್ಲ ಬಿಟ್ಟು ಇವನ್ನೆಲ್ಲ ನಾವು ಪಡ್ಕೋಬೇಕು. ಅಂದರೆ ಭೂಮಿನೇ ಹಾಸಿಗೆ, ಮರದ ಬುಡನೇ ನಮಗೆ ಮನೆ, ಇದೇ ಸ್ವರ್ಗಕ್ಕೆ ಸಮಾನವಾದದ್ದು. ಹಾಗೆಯೇ ಕೃಷ್ಣಾಜಿನವೇ ನಮಗೆ ಹೊದಿಕೆ. ಹೀಗಿದ್ದು ಸಕಲ ಸುಖ ಭೋಗಗಳ ತ್ಯಾಗ ಮಾಡಿದ್ದರೆ, ಅದನ್ನು ಸುಖ ಭೋಗ ಎಲ್ಲ ತ್ಯಾಗ ಮಾಡಿದರೆ ಅಂತಹ ವೈರಾಗ್ಯವು ಯಾರಿಗೆ ತಾನೇ ಸುಖ ಉಂಟು ಮಾಡುವುದಿಲ್ಲ. ಈ ಥರದಲ್ಲಿದ್ದರೆ ನಮಗೆ ಅದರಿಂದ ಮೋಕ್ಷ ದೊರೆಯೋದರಲ್ಲಿ ಸಂಶಯ ಇಲ್ಲ. ಹೀಗೆ ನಾವು ಮೋಕ್ಷವನ್ನು ಅಪೇಕ್ಷೆ ಮಾಡಬೇಕು ಅಂತ ಅವರ ಶಿಷ್ಯರು ಉಪದೇಶ ಮಾಡಿದ್ದಾರೆ. ಮುಂದೆ ಇವತ್ತಿನ ಯೋಗ ಸೂತ್ರದ ಮುಂದಿನ ಭಾಗ ನೋಡೋಣ. Yes.
ಇದೆ. ಮುಂದಿನ ಸೂತ್ರ ಗಮನಕ್ಕೆ ತರ್ತೀನಿ ವೀಕ್ಷಕರೇ. ಇದುವರೆಗೂ 13 ಸೂತ್ರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆಂದು ತಿಳ್ಕೋಬೇಕಾದ ವಿಷಯ ಏನು ಅಂದರೆ, ನಾವು ಇದುವರೆಗೆ 13 ಸೂತ್ರಗಳನ್ನು ಹೇಳ್ಕೊಂಡಿದ್ದೀವಿ. ಮುಂದೆಂದು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂದರೆ ಸ ಅಂದರೆ ಅದು, ತು ಅಂದರೆ ನಿಜವಾಗಿಯೂ, ಅದು ನಿಜವಾಗಿಯೂ, ದೀರ್ಘಕಾಲ ಅಂದರೆ ಯಾವಾಗಲೂ ತುಂಬ ವರ್ಷಗಳ ಕಾಲ, ನೈರಂತರ್ಯ ನಿರಂತರವಾದ, ಸತ್ಕಾರ ಭಕ್ತಿಯುತ, ಶ್ರದ್ಧೆ ಉತ್ಸುಕತೆ, ಆಸೇವಿತ ಅಭ್ಯಾಸ ಮಾಡುವುದು, ಮುಂದುವರಿಸುವುದು, ಸೇವಿಸುವುದು ಅಂದರೆ ಇಷ್ಟರ್ಥ ಬರುತ್ತೆ ಅಂತ. ದೃಢಭೂಮಿ ದೃಢವಾದ ನೆಲೆ, ಅದಕ್ಕೆ ಅರ್ಥ ಪೂರ್ತಿ ಸಾರಾಂಶ ಕೊಡ್ತಾರೆ. ಅರ್ಥ ಅಭ್ಯಾಸವನ್ನು ದೀರ್ಘಕಾಲ ನಿರಂತರವಾಗಿ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋದಾಗ ಅದು ದೃಢವಾಗಿ ನೆಲೆಸುತ್ತದೆ. ನಾವು ಅದನ್ನು ಬಿಡದೆ ಅಭ್ಯಾಸ ಮಾಡಿಕೊಂಡ್ರೆ ಅದು ನಮಗೆ ನೆಲೆಯಾಗಿ ಸಿಗುತ್ತೆ. ಅದರೀಗ ವಿಷಯಕ್ಕೆ ಬರೋಣ. ಯೋಗಾಭ್ಯಾಸವು ಫಲಪ್ರದವಾಗಬೇಕಾದರೆ ಮತ್ತು ಆ ಮೂಲಕ ಸಾಧಕನು ಯೋಗ ಮಾರ್ಗದಲ್ಲಿ ಭದ್ರವಾಗಿ ತಳವೂರಬೇಕಾದರೆ ಈ 3 ನಿಬಂಧನೆಗಳನ್ನು ಪಾಲಿಸಬಹುದು. ಅದು ನಾವು ಅದನ್ನು ಶ್ರದ್ಧೆಯಿಂದ ನೋಡಿಕೊಂಡು ಹೋಗ್ಬೇಕು. ಅರ್ಥ ಹೇಳಿದೆ ಅಲ್ವಾ? ನಿರಂತರವಾಗಿ ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ಯೋಗಾಭ್ಯಾಸವು ಫಲಪ್ರದವಾಗಬೇಕಾದರೆ, ಯೋಗ ನಮಗೆ ಫಲ ಸಿಕ್ಕಬೇಕಾದ್ರೆ ಮತ್ತು ಆ ಮೂಲಕ ಸಾಧಕನು, ಯಾರು ಯೋಗಾಭ್ಯಾಸ ಸಾಧನೆ ಮಾಡ್ತಾರೆ ಅವರು ಯೋಗ ಮಾರ್ಗದಲ್ಲಿ ಭದ್ರವಾಗಿ ತಳವೂರಬೇಕಾದರೆ, ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕಾದ್ರೆ ಈ 3 ನಿಬಂಧನೆಗಳನ್ನು ಪಾಲಿಸಬೇಕು. ಯಾವುದ್ಯಾವುದೋ ನಿಬಂಧನೆ ಅಂದರೆ ಅವು ಯಾವುವೆಂದರೆ, 1, ಈ ಅಭ್ಯಾಸಗಳನ್ನು ದೀರ್ಘಕಾಲ ಮುಂದುವರಿಸಿಕೊಂಡು ಹೋಗಬೇಕು. ಈ ಅಭ್ಯಾಸಗಳನ್ನು ನಿರಂತರವಾಗಿ ಅಭ್ಯಾಸ ಮುಂದುವರಿಸ್ಕೊಂಡು ಹೋಗಬೇಕು. 2ನೇದು, ಮಧ್ಯ ನಿಲ್ಲಿಸಬಾರದು. ಒಂದ್ಸಲಿ ಶುರು ಮಾಡಿಬಿಟ್ಟು ಮಧ್ಯ ಬಿಡಬಾರ್ದು. ಅದು ನಮಗೆ ನಿಲ್ಲಲ್ಲ, ನಮ್ಮ ಮನಸ್ಸಲ್ಲಾಗಲಿ ನಮ್ಮ ತಲೆಯಲ್ಲಾಗಲಿ ನಿಲ್ಲಲ್ಲ ಅದು. 3, ಯೋಗ ಪಥದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಕ್ರಮಿಸಬೇಕು. ಶ್ರದ್ಧೆ ಬೇಕು, ಭಕ್ತಿ ಬೇಕು ಆ ಯೋಗ ಮಾಡಬೇಕಾದ್ರೆ. ಅನೇಕ ಆಕಾಂಕ್ಷಿಗಳು ಸ್ವಲ್ಪ ಕಾಲದ ನಂತರ ಯೋಗಾಭ್ಯಾಸಗಳನ್ನು ನಿಲ್ಲಿಸಿಬಿಡುತ್ತಾರೆ. ಸ್ವಲ್ಪ ದಿನ ಮಾಡ್ತಾರೆ, ಅಯ್ಯೋ ಇದು ನಮಗಾಗಲ್ಲ ಬಿಡಿ, ಇನ್ನೊಂದ್ಸಲಿ ನೋಡ್ಕೊಳ್ಳೋಣ ಅಂತ ಬಿಟ್ಟುಬಿಡ್ತಾರೆ. ಅಥವಾ ನೆಪ ಮಾತ್ರಕ್ಕೆ ಕೆಲವು ಬಾಹ್ಯಾಚರಣೆಗಳನ್ನು ಮಾಡುತ್ತಾರೆ. ಏನೋ ಇನ್ನೊಬ್ಬರು ಮೆಚ್ಕೊಳ್ಳಿ ಅಂತ ಮಾಡ್ತಾ ಇರ್ತಾರೆ. ಈ ಜನ್ಮದ ಪರಿಸ್ಥಿತಿಗಳು, ಈ ಜನ್ಮದಲ್ಲಿ ಇದು ಪರಿಸ್ಥಿತಿ ನಮಗೆ ಬರಲ್ಲ, ಇದು ಯಾಕೆ ಅಂತ ಅದನ್ನು ನಿರಾಕರಿಸಿ ಬಿಟ್ಬಿಡ್ತಾರೆ. ಹಾಗೆ ಬಿಡಬಾರ್ದು ಅಂತ. ಯೋಗಾಭ್ಯಾಸಕ್ಕೆ ಅನುಕೂಲವಾಗಿಲ್ಲವೆಂದು ಇದೆ, ಈಗ ನಮಗೆ ಅನುಕೂಲ ಇಲ್ಲ ಅಂತ ಅವರೇ ಹೇಳಿಬಿಟ್ಟಿರ್ತಾರೆ. ಮುಂದಿನ ಜನ್ಮದಲ್ಲಿ ಅನುಕೂಲ ಸ್ಥಿತಿಗಳು ದೊರಕಿದಾಗ ಇದನ್ನು ಅಭ್ಯಾಸ ಮಾಡಬಹುದೆಂದು ನಂಬಿಕೊಂಡು ಪ್ರಯತ್ನವನ್ನು ಮುಂದೂಡುತ್ತಾರೆ. ಪ್ರಯತ್ನನೇ ಬಿಟ್ಟುಬಿಡ್ತಾರೆ ಮುಂದೆ ಮಾಡ್ಕೊಳ್ಳೋಣ ಅಂತ. ಇಂತಹ ಜನರಿಗೆ ಪ್ರಾಪಂಚಿಕ ಜೀವನ ಮತ್ತು ಐಹಿಕ ಸುಖಗಳು ಬಹಳ ಆಕರ್ಷಣೀಯವಾಗಿವೆ. ಅವರು ಹೊರ ಪ್ರಪಂಚದ ಆಕರ್ಷಣೀಯತೆಯನ್ನು
ಆಸೆಗಳನ್ನು ಬಿಡಲ್ಲ ಅವರು. ಅದಕ್ಕೆ ಯೋಗ ಅವ್ರಿಗೆ ಸಿದ್ಧಿಸೋದಿಲ್ಲ. ಆದ್ದರಿಂದ ಯೋಗಾಭ್ಯಾಸಕ್ಕೆ ಅಗತ್ಯವಾದ ತ್ಯಾಗಗಳನ್ನು ಮಾಡಲು ಅವರು ಸಿದ್ಧರಾಗಿಲ್ಲ. ಅದು ಅವರು ಸಿದ್ಧರಾಗಿರಲ್ಲ. ಹಿಂದಿನ ಜನ್ಮಗಳಿಂದ ಬಂದಿರುವ ಅನೇಕ ಆಸೆಗಳು ಮತ್ತು ದುರ್ಗುಣಗಳನ್ನು ಗೆಲ್ಲಬೇಕಾದರೆ, ಹಿಂದಿನ ಸಂಸ್ಕಾರ ಮತ್ತು ಕೆಟ್ಟ ಗುಣಗಳನ್ನು ಗೆಲ್ಲಬೇಕಾದರೆ ನಾವೇನು ಮಾಡಬೇಕು? ಮತ್ತು ಅವುಗಳ ಸಂಸ್ಕಾರಗಳನ್ನು ಹೋಗಲಾಡಿಸಬೇಕಾದರೆ, ಆ ದುರ್ಗುಣಗಳನ್ನೆಲ್ಲ ಹೋಗಲಾಡಿಸ್ಕೋಬೇಕಾದರೆ ನಮ್ಮ ಸ್ವಭಾವ, ಮನಸ್ಸು ಮತ್ತು ಕೋಶಗಳಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಬೇಕಾಗಿದೆ. ತುಂಬ ನಾವು ಬದಲಾವಣೆ ಮಾಡಿಕೊಳ್ಬೇಕಾಗಿರುತ್ತೆ. ಇದಕ್ಕೆ ದೀರ್ಘಕಾಲ ಅಭ್ಯಾಸ ಅಗತ್ಯ. ತುಂಬ ವರ್ಷಗಳ ಕಾಲ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಹಿಂದೆ ಅನೇಕ ಜನ್ಮಗಳಲ್ಲಿ ಯೋಗಾಭ್ಯಾಸವನ್ನು ಮಾಡಿದ್ದವರಿಗೆ ಮಾತ್ರ ಈ ಜನ್ಮದಲ್ಲಿ ಶೀಘ್ರವಾದ ಪ್ರಗತಿ ಕಂಡುಬರಬಹುದು. ಹಿಂದಿನಿಂದ ಅವ್ರು ಮಾಡ್ಕೊಂಬಂದಿದ್ದರೆ ಆ ಸಂಸ್ಕಾರದಿಂದ ಅವರು ಮುಂದೆ ಇಲ್ಲಿ ಅವರಿಗೆ ಯೋಗಾಭ್ಯಾಸ ಒಲಿಯುತ್ತೆ. ಉಳಿದವರಿಗೆ ಪ್ರಗತಿ ಕಾಣಿಸಲು ಅನೇಕ ಜನ್ಮಗಳು ಬೇಕಾಗುತ್ತವೆ. ಸಾಧಕನು ಯಾವಾಗ ಗುರಿಯನ್ನು ತಲುಪುತ್ತಾನೆಂದು ಮೊದಲೇ ಹೇಳಲು ಸಾಧ್ಯವಿಲ್ಲ. ಯಾವಾಗ ಅವನು ಯೋಗದ ಗುರಿ ತಲುಪ್ತಾನೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದು ಅವನ ಸಂಸರಣೆಯ ಘಟ್ಟ. ಅದು ಅವರಿಗೆ ಸಂಸ್ಕಾರಕ್ಕೆ ಬಿಟ್ಟಿದ್ದುದು. ಹಿಂದಿನ ಸಂಸ್ಕಾರಗಳು ಮತ್ತು ಪ್ರಸ್ತುತ ಪ್ರಯತ್ನಗಳನ್ನು ಅವಲಂಬಿಸಿದೆ. ಹಿಂದಿನ ಸಂಸ್ಕಾರ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಅವರಿಗೆ ಸಹಾಯ ಮಾಡ್ತಾ ಹೋಗುತ್ತೆ. ಕಾಲದ ಗಣನೆಯನ್ನು ಇಟ್ಟುಕೊಳ್ಳದೆ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಕಾಲದ ಇಷ್ಟೇ ಆಗತ್ತೆ ಅಂತ ಹೇಳ್ಕೊಳಕ್ಕಾಗಲ್ಲ, ಲೆಕ್ಕ ಹಾಕೋಕ್ಕಾಗಲ್ಲ. ಎಷ್ಟು ದಿನದವರೆಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅದು ಹೋಗಬೇಕು. ಸಾಧನೆಯಲ್ಲಿ ಅವನು ಎಷ್ಟರ ಮಟ್ಟಿಗೆ ಮಗ್ನನಾಗಿ ಬಿಡುತ್ತಾನೆಂದರೆ, ತಾನು ಯಾವಾಗ ಗುರಿಯನ್ನು ಮುಟ್ಟುತ್ತೇನೆ, ಯಾವಾಗ ಗುರಿ ಮುಟ್ತೀನಿ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಎಂದು ಚಿಂತಿಸಲು ಸಹ ಅವನಿಗೆ ಸಮಯವಿರುವುದಿಲ್ಲ. ನಾನು ಯಾವಾಗ ಗುರಿ ಮುಟ್ತೀನಿ ಅಂತ ಹೇಳೋಕ್ಕೂ ಟೈಮ್ ಇರೋಲ್ಲ ಅವನಿಗೆ. ಅವನ ಪ್ರಜ್ಞೆ ಹಲವಾರು ಲೋಕಗಳಲ್ಲಿ ಹಲವಾರು ಕೋಶಗಳ ಮೂಲಕ ಕೆಲಸ ಮಾಡುತ್ತದೆ. ಅಂದರೆ ಒಳಗಡೆ ಕೆಳ ಮಟ್ಟದಲ್ಲಿ ಕೆಲವು ಲೋಕಗಳಿರುತ್ತೆ, ಹಲವಾರು ಕೋಶಗಳಿದೆ, ಅದರ ಮೂಲಕ ಕೆಲಸ ಮಾಡ್ತಾ ಇರ್ತಾರೆ. ಈ ಎಲ್ಲ ಕೋಶಗಳಲ್ಲಿಯೂ ಮೂಲಭೂತವಾದ ಬದಲಾವಣೆಗಳು ಉಂಟಾಗಬೇಕಾದರೆ, ಅವೆಲ್ಲ ಬದಲಾಗಬೇಕಾದರೆ ಯೋಗಾಭ್ಯಾಸವನ್ನು ಮಧ್ಯೆ ನಿಲ್ಲಿಸ್ತೇನೆ ನಿರಂತರವಾಗಿ ಮಾಡುತ್ತಿರಬೇಕು. ಮಧ್ಯೆ ನಿಲ್ಲಿಸಿದರೆ ಕಾಲ ವ್ಯರ್ಥವಾಗುವುದು ಮಾತ್ರವೇ ಅಲ್ಲ, ಕಾಲ ವ್ಯರ್ಥವಾಗೋದು ಅಷ್ಟೇ ಅಲ್ಲ, ಪಥದಲ್ಲಿ ಹಿಂದಕ್ಕೆ ಜಾರಿಕೊಳ್ಳುವ ಸಂಭವವೂ ಇದೆ. ಹಿಂದೆ ಹೇಗಿದ್ವೋ ಮತ್ತು ಅದೇ ಸ್ಥಿತಿ ಹೊರಟೋಗ್ತೀವಿ. ಅದಕ್ಕೆ ಏನೇ ಆದರೂ ಮುಂದುವರಿಸ್ಕೊಂಡು ಹೋಗಿ ಅನ್ನೋದು ಪತಂಜಲಿಯವರ ಉದ್ದೇಶ. ಆಗ ಅದೇ ದಾರಿಯಲ್ಲಿ ಪುನಃ ಪಯಣಿಸಬೇಕಾಗುತ್ತದೆ. ಅದನ್ನು ಬಿಟ್ಟರೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬಹುದು. ಸಾಧಕನು ತನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆಂದು ಭಾವಿಸೋಣ. ಸಾಧಕ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ಳೋಣ. ಅದರಲ್ಲಿ ಅವನು ತನ್ನ ಮನಸ್ಸಿನಿಂದ ಎಲ್ಲ ಅಶುದ್ಧ ಯೋಚನೆ, ಕೆಟ್ಟ ಯೋಚನೆ ಅಂತ ಹೇಳಿದು ಮತ್ತು ಕೆಟ್ಟ ಭಾವನೆಗಳು ಕಟ್ಟುನಿಟ್ಟಾಗಿ ಹೊರಹಾಕಬೇಕು. ಅವುಗಳನ್ನೆಲ್ಲ ನಾವು ಹೊರಗಡೆ ಹಾಕಿಬಿಡಬೇಕು. ಮತ್ತು ತನ್ನ ಮನೋಮಯ ಕೋಶವು ಅತ್ಯುನ್ನತ ಮತ್ತು ಅತ್ಯಂತ ಪರಿಶುದ್ಧ, ಅತ್ಯಂತ ಉನ್ನತವಾಗಿರಬೇಕು. ಅತ್ಯಂತ ಪರಿಶುದ್ಧವಾದ ಯೋಚನೆಗಳಿಗೆ ಸ್ಪಂದಿಸುವಂತೆ ಅದು ನಡ್ಕೊಳ್ಳೋ ರೀತಿ ಮಾಡಬೇಕು. ಅವನ ಮನೋಮಯ ಕೋಶದಿಂದ
ಸಾಧಾರಣವಾದ ಒರಟು ಪ್ರಕೃತಿಯೆಲ್ಲವೂ ಒರಟಾದ ಪ್ರಕೃತಿಯೆಲ್ಲವೂ ಸಂಪೂರ್ಣವಾಗಿ ಕಳಚಿ ಹೋಗಬೇಕು. ನಮ್ಮಲ್ಲಿ ಕೆಟ್ಟದ್ದು ಯಾವುದೂ ಬರಬಾರ್ದು. ಅದರ ಸ್ಥಾನದಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ನವಿರಾದ ಪ್ರಕೃತಿ ಕೂಡಿಕೊಳ್ಳಬೇಕು. ಅಂದರೆ ತುಂಬ ಸೂಕ್ಷ್ಮವಾದ ಪ್ರಕೃತಿ ಜೊತೆಯಲ್ಲಿ ನಮ್ಮ ಒಡನಾಟ ಇರಬೇಕು. ಇಂತಹ ಪ್ರಕೃತಿಯ ಪರಿಶುದ್ಧವಾದ ಉನ್ನತ ಮಟ್ಟದ ಆಲೋಚನೆಗಳು ಮತ್ತು ಭಾವನೆಗಳಿಗೆ ಮಾತ್ರ ಹೋಗೊಡುತ್ತದೆ. ಇಂಥ ಒಂದು ಶುದ್ಧವಾದ ಉನ್ನತ ಮಟ್ಟದ ಆಲೋಚನೆಗಳು ಮತ್ತು ಭಾವನೆಗಳಿಗೆ ಮಾತ್ರ ಹೋಗೊಡುತ್ತದೆ. ಅದು ನಮಗೆ ಒಳ್ಳೆಯದು ಮಾಡುತ್ತೆ. ಈ ಕೆಲಸದಲ್ಲಿ ಅವನು ಯಶಸ್ವಿಯಾದಾಗ ಆ ಕೋಶದ ಸಾಮರ್ಥ್ಯವೇ ಸ್ಪಂದನ ಮಾಡಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಅದಕ್ಕೆ ಸಾಮರ್ಥ್ಯ ಸಂಪೂರ್ಣವಾಗಿ ಬದಲಾಗುವುದರಿಂದ ಅಶುದ್ಧ ಆಲೋಚನೆಗಳು ಅವನ ಮನಸ್ಸನ್ನು ಪ್ರವೇಶಿಸಲು ಬಹಳ ಕಾಲ ಏನೂ ಬೇಕಾಗಲ್ಲ. ಅಂದರೆ ಅವರವರ ಸಾಧನೆ ಮೇಲೆ ಅದು ಹೋಗ್ತಾ ಇರುತ್ತೆ ಅನ್ನೋದು. ಕಷ್ಟವಾಗುತ್ತದೆ. ಈ ದಿಕ್ಕಿನಲ್ಲಿ ಸ್ವಲ್ಪ ಯಶಸ್ಸು ಲಭಿಸಿದಾಗ ಸ್ವಲ್ಪ ನಮಗೇನೋ ಯಶಸ್ಸು ಸಿಕ್ತು ಅಂತ ಹೇಳಿ ಸಾಧಕನೇನಾದರೂ ತನ್ನ ಪ್ರಯತ್ನವನ್ನು ನಿಲ್ಲಿಸಿಬಿಟ್ಟರೆ ನನಗೆಲ್ಲ ಸಿಕ್ತಪ್ಪ ಗೊತ್ತಾಗೋಯ್ತು ಅಂತ ಮಧ್ಯೆ ಬಿಟ್ಟುಬಿಟ್ರೆ ಅವನ ಕೋಶವು ಕ್ರಮವಾಗಿ ಪೂರ್ವಸ್ಥಿತಿಗೆ ಹಿಂದಿರುಗುತ್ತದೆ. ಪೂರ್ವಸ್ಥಿತಿಗೆ ಒಂದು ಸ್ವಭಾವ ಹೊರಟೋಗುತ್ತೆ. ಎಷ್ಟೋ ಕಾಲ ಕಳೆದ ನಂತರ ಅವನು ಮತ್ತೆ ತನ್ನ ಅಭ್ಯಾಸವನ್ನು ಕೈಗೊಂಡರೆ, ತಿರ್ಗಾ ಮತ್ತೆ ಅಭ್ಯಾಸ ಮಾಡ್ತೀನಿ ಅಂತ ಹೋದರೆ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಪುನಃ ಮೊದಲಿನಂತೆ ಪ್ರಾರಂಭಿಸಬೇಕಾಗುತ್ತದೆ. ಆವಾಗ ಕಾಲ ವ್ಯರ್ಥ ಆಗಲಿಲ್ವಾ? ನಮ್ಮ ಮನಸ್ಸು ಮತ್ತು ಶೀಲದಲ್ಲಿ ಬದಲಾವಣೆಗಳಾಗಬೇಕಾದರೆ ಕೋಶಗಳಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಇಲ್ಲಿ ಮನೋಮಯ ಪ್ರಾಣಮಯ ಅಂತೆಲ್ಲ ಇದೆ, ಅದು ನಮಗೆ ಬದಲಾವಣೆ ಹೊಂದಬೇಕು. ಈ ಬದಲಾವಣೆಗಳು ಶಾಶ್ವತವಾಗಿ ಉಳಿದುಕೊಳ್ಳಬೇಕಾದರೆ ಆ ಕೋಶಗಳಲ್ಲಿ ನಡೆಯಬೇಕಾದ ಪ್ರಕೃತಿಯ ಬದಲಾವಣೆ ಬಹುಮಟ್ಟಿಗೆ ಸಂಪೂರ್ಣವಾಗಿ ಮುಗಿಯಬೇಕು. ಅದರಲ್ಲಿ ಮುಗಿಬೇಕದು. ಸಾಧಾರಣ ಜೀವನದಲ್ಲಿ ಏನೇನಾದರೂ ಸಾಧಿಸಬೇಕಾದರೆ ನಮ್ಮ ಸಾಧಾರಣ ಜೀವನ ಏನಾದರೂ ಸಾಧಿಸಬೇಕಾದರೆ ಅಭ್ಯಾಸನೇ ಇರುತ್ತೆ. ಅಭ್ಯಾಸವನ್ನು ಒಂದೇ ಸಮನೆ ಮುಂದುವರಿಸಿಕೊಂಡು ಹೋಗಬೇಕಾಗುವುದು ಬಹಳ ಮುಖ್ಯ. ಈಗ ನಾವೊಂದು ಪಾಠ ಅಭ್ಯಾಸ ಮಾಡಿದ್ರೆ ನಮಗೆ ಬರೋದು. ಇಲ್ಲಿ ಒಂದು ಸಲ ಓದ್ತೀವಿ ಅಂದರೆ ಬರೋಲ್ಲ. ಪರೀಕ್ಷೆಗೆ ಎಷ್ಟೋ ದಿನ ಇದೆ ಅಂದರೆ ಓದ್ತಾನೇ ಇರಬೇಕು. ಹಾಗೆ ತನ್ನ ಶರೀರದ ಮಾಂಸಖಂಡಗಳು ಬಲಿಷ್ಠವಾಗಬೇಕೆಂದು ಬಯಸುವ ವ್ಯಕ್ತಿಯು ಕ್ರಮವಾಗಿ ವ್ಯಾಯಾಮ ಮಾಡಬೇಕು. ತನ್ನ ಶಕ್ತಿ ಬರಬೇಕು ಅಂದರೆ ವ್ಯಾಯಾಮ ಮಾಡಬೇಕು ಮನುಷ್ಯ. ಈ ವ್ಯಾಯಾಮವನ್ನು ಕೆಲವು ದಿನಗಳವರೆಗೆ ಮಾಡಿ ಅನಂತರ ನಿಲ್ಲಿಸಿ ಪುನಃ ನಿಲ್ಲಿಸಿಬಿಟ್ಟಿದ್ದರೆ ಅವನು ಹೆಚ್ಚು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಹಾಗೆಯೇ ಯೋಗಾಭ್ಯಾಸ ಇಂತಹ ಯಾವ ಪ್ರಯತ್ನದಲ್ಲಿ ಯಶಸ್ಸು ಲಭಿಸಬೇಕಾದರೆ ಅಭ್ಯಾಸವನ್ನು ದೀರ್ಘಕಾಲ ಒಂದೇ ಸಮನೆ ಮುಂದುವರಿಸಬೇಕು. ಯೋಗ ಸಾಧನೆಯನ್ನು ಮಧ್ಯೆ ನಿಲ್ಲಿಸಿ ಮಾಡುತ್ತಿದ್ದರೆ ಪೂರ್ಣ ಯಶಸ್ಸು ಲಭಿಸುವುದಿಲ್ಲ. ಆದರೆ ಸಾಧನೆಯನ್ನು ಮಾಡದೆಯೇ ಇರುವುದಕ್ಕಿಂತ ಇದು ಉತ್ತಮ. ಮಾಡೋದಕ್ಕಿಂತ ಅದನ್ನು ಮಧ್ಯೆ ಬಿಡೋಕ್ಕಿಂತ ಮಾಡ್ತಾನೇ ಇರಬೇಕು. ಇದು ಉತ್ತಮ. ಅನುಸರಿಸಬೇಕು. ಅನುಕೂಲಕರ
ಸಂಸ್ಕಾರಗಳು ಸೃಷ್ಟಿಯಾಗುತ್ತವೆ ಮತ್ತು ಉತ್ತಮ ಪ್ರವೃತ್ತಿಗಳು ಮೊದಲಿಗಿಂತ ಬಲವಾಗುತ್ತದೆ. ಅದು ನಮಗೆ ಬಲವಾಗ್ತಾ ಇರುತ್ತೆ. ನಾವು ಏನಂತ ಮಾಡಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಆದರೆ ಯೋಗ ಸಾಧನೆಯಲ್ಲಿ ಜೀವನದ ಮುಖ್ಯ ಗುರಿಯನ್ನಾಗಿ ಕೈಗೊಂಡಾಗ, ಇದು ನನ್ನ ಗುರಿ ಅನ್ನೋದು ಕೈಗೊಂಡಾಗ ಅವಿರತವಾದ ಸಾಧನೆ ಅತ್ಯಗತ್ಯ. ಇದು ನಾನು ಮಾಡಲೇಬೇಕು ಅಂದಾಗ ಸಾಧನೆ ಮಾಡೋಕ್ಕೆ ಅತ್ಯಗತ್ಯ. ಯೋಗಾಭ್ಯಾಸಕ್ಕೆ ತೀವ್ರವಾದ ಮತ್ತು ಹೃತ್ಪೂರ್ವಕವಾದ ಸಾಧನೆ ಅಗತ್ಯ. ಹೃದಯಪೂರ್ವಕವಾಗಿ ಆ ಯೋಗಾಭ್ಯಾಸಕ್ಕೆ ನಾವು ತೊಡಗೋದೇ ಒಳ್ಳೆಯದು. ಈ ಪ್ರಪಂಚದಲ್ಲಿ ವಿಜ್ಞಾನ ಅಥವಾ ಕಲೆ ಅಥವಾ ಮತ್ತಾವ ಕ್ಷೇತ್ರದಲ್ಲಿ ಜಯ ಲಭಿಸಬೇಕಾದರೆ ತೀವ್ರ ಮತ್ತು ಹೃತ್ಪೂರ್ವಕ ಪ್ರಯತ್ನದ ಅಗತ್ಯವಿದೆ. ಯಾವ ಒಂದು ವಿಜ್ಞಾನ ಆಗಲಿ ಕಲೆಯಾಗಲಿ, ಯಾವ ಸಾಧನೆಯಿಂದ ಅಭ್ಯಾಸ ಸಾಧನೆಯೇ ನಮಗೆ ಹೃತ್ಪೂರ್ವಕವಾಗಿ ಅದನ್ನು ಪ್ರಯತ್ನಪೂರ್ವಕವಾಗಿ ನಾವು ಮಾಡ್ತಾನೇ ಇರ್ತೀವಿ. ಗುರಿ ಕಷ್ಟವಾದಷ್ಟು ಹೆಚ್ಚಿನ ಶ್ರದ್ಧೆ ಅಗತ್ಯ. ತುಂಬ ನಾವು ಶ್ರದ್ಧೆ ಹೆಚ್ಚು ಮಾಡ್ಕೋತಾ ಇರಬೇಕು. ಮಾನವ ಜೀವನದ ಅಂತಿಮ ಗುರಿಯನ್ನು ಮುಟ್ಟುವುದೇ ಯೋಗಾಭ್ಯಾಸದ ಉದ್ದೇಶ. ಮುಂದೆ ಅಂತಿಮ ಗುರಿಯನ್ನು ಸಾಧಿಸೋದು ಅಂದರೆ ಸತ್ಯದರ್ಶನ ಮಾಡೋದೇ ಯೋಗಾಭ್ಯಾಸದ ಉದ್ದೇಶ. ಇಂತಹ ಮಹತ್ತಾದ ಗುರಿಯನ್ನು ಸಾಧಿಸಬೇಕಾದರೆ ಸಾಧಕನು ತನ್ನ ಕಾಲ ಮತ್ತು ಶ್ರಮವನ್ನು ಈ ಸಾಧನೆಗೆ ವಿನಿಯೋಗಿಸಲು ತಯಾರಾಗಿರಬೇಕು. ಇದನ್ನು ನಾವು ಕೊನೆವರೆಗೂ ಮಾಡ್ತೀನಿ ಅಂತ ಸಿದ್ಧತೆ ಮಾಡ್ಕೋಬೇಕು. ಈ ಕಾರಣದಿಂದಲೇ ಹಿಂದಿನ ಕಾಲದಲ್ಲಿ ಯೋಗಾಭ್ಯಾಸ ಮಾಡಬೇಕೆಂದು ಅಪೇಕ್ಷಿಸುವವರು ಕಾಡಿಗೆ ಹೋಗಿ, ಹಿಂದೆ ಕಾಡಿಗೆ ಹೋಗಿ ಅಭ್ಯಾಸ ಮಾಡ್ತಿದ್ದರು. ಅಲ್ಲಿಯೇ ಇದ್ದುಕೊಂಡು ಸಾಧನೆಯಲ್ಲಿ ನಿರತರಾಗುತ್ತಿದ್ದರು. ಈಗ ಅದರ ಅವಶ್ಯಕತೆ ಇಲ್ಲ. ಈ ರೀತಿ ಸಂಪೂರ್ಣವಾಗಿ ನಿವೃತ್ತರಾಗುವುದಕ್ಕೆ ಈಗ ಸಾಧ್ಯವಿಲ್ಲದಿರಬಹುದು. ಆದರೆ ಈ ಪವಿತ್ರ ಕಾರ್ಯದಲ್ಲಿ ಹೃತ್ಪೂರ್ವಕ ಶ್ರದ್ಧೆ ಅತ್ಯಗತ್ಯ. ನಮ್ಮ ಹೃದಯಪೂರ್ವಕ ಶ್ರದ್ಧೆಯೇ ಇದಕ್ಕೆ ಅತ್ಯಗತ್ಯ. ಅನೇಕರು ಪ್ರಾಪಂಚಿಕ ಮಹತ್ವಾಕಾಂಕ್ಷೆಗಳನ್ನು ಬೆನ್ನಟ್ಟುವುದರ ಜೊತೆಗೆ ಮಹತ್ವರ ಜೊತೆ ನಾವು ಒಡನಾಟದ ಜೊತೆಗೆ ಯೋಗ ಶಿಕ್ಷಣವನ್ನು ಸೇರಿಸಿಕೊಳ್ಳಬಹುದೆಂದು, ಯೋಗದ ಒಂದು ಶಿಕ್ಷಣ ಅಂತ ನಾವು ಸೇರಿಸ್ಕೋಬಹುದು ಭಾವಿಸುತ್ತೇವೆ. ಇಂತಹವರು ಜನಕನ ಉದಾಹರಣೆಯನ್ನು ಕೊಡುತ್ತಾರೆ. ಜನಕ ಮಹಾರಾಜ ಅರಮನೆ ಉರಿತಾ ಇದ್ರು, ಯಾವುದಕ್ಕೂ ಗಮನ ಕೊಡಲ್ಲ. ಹಾಗೆ ನಾವು ಇರ್ತೀವಿ ಅನ್ನೋ ಹೇಳೋಕ್ಕಾಗಲ್ಲ. ಆದರೆ ಜನಕನು ಪ್ರಾಪಂಚಿಕ ಕರ್ತವ್ಯವನ್ನು ಕೈಗೊಳ್ಳುವ ಮೊದಲೇ ಇದಕ್ಕೆ ಸಿದ್ಧನಾಗಿದ್ದ. ಪ್ರಾಪಂಚಿಕ ಸುಖ ಕಷ್ಟ ಎಲ್ಲ ಬಿಟ್ಬಿಟ್ಟಿದ್ದ. ಅವನು ಯಾವುದಕ್ಕೂ ಹಚ್ಕೋತಿರ್ಲಿಲ್ಲ. ಅದಕ್ಕೆ ಅವನಿಗೆ ಸಾಧನೆ ಆಗಿತ್ತು. ಎಲ್ಲರೂ ಹಾಗೆ ಮಾಡೋಕ್ಕಾಗಲ್ಲ. ಯೋಗಾಭ್ಯಾಸದ ಧ್ಯೇಯವನ್ನು ಮುಟ್ಟಿದ್ದನು. ಸಾಧಾರಣ ಸಾಧಕನು ಅದರಲ್ಲಿಯೂ ಪ್ರಾರಂಭಿಗನು ಅಂದರೆ ಶುರು ಮಾಡ್ತಾ ಇರೋವನು ಯೋಗಿ ಎರಡನ್ನೂ ಒಟ್ಟಿಗೆ ಕಾಣಬೇಕು. ಒಟ್ಟಿಗೆ ಮಾಡಬೇಕೆಂದು ಪ್ರಯತ್ನಿಸಿದರೆ ಅವನು ತನ್ನ ಪ್ರಾಪಂಚಿಕ ಆಸೆಗಳು ಮತ್ತು ಕಾರ್ಯಗಳಲ್ಲಿ ಮುಳುಗಿ ಹೋಗುತ್ತಾನೆ. ಎರಡು ಒಟ್ಟಿಗೆ ಮಾಡುವಾಗ ಅವನ ಆಸೆಗೆ ತುಂಬ ಬೆಲೆ ಕೊಡೋದು, ಯೋಗ ಸಾಧನೆಗೆ ಬೆಲೆ ಕೊಡಲ್ಲ. ಆಮೇಲೆ ನೋಡ್ಕೊಂಡ್ರಾಯ್ತು ಅಂತಾನೆ. ಹೆಸರಿಗೆ ಮಾತ್ರ ಯೋಗಾಭ್ಯಾಸ ಉಳಿದುಕೊಳ್ಳುತ್ತದೆ. ಹೆಸರಿಗೆ ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊತಾರೆ. ಹಿಂದಿನ ಜನ್ಮಗಳ ಅಭ್ಯಾಸಗಳು ಮತ್ತು ಈ ಜನ್ಮದ ಸಂದರ್ಭಗಳು ಸಾಧಕನಿಗೆ ಒಮ್ಮೆಲೆ ಯೋಗ ಸಾಧನೆಗೆ ಸಂಪೂರ್ಣ ಗಮನವನ್ನು ಕೊಡಲು ಅಡ್ಡಿ ಮಾಡಬಹುದು. ಎರಡು ಒಟ್ಟಿಗೆ ಮಾಡ್ತಿದ್ದರೆ ಒಂದಾದರೂ ಅಡ್ಡಿ ಇರುತ್ತೆ ಅದಕ್ಕೆ. ಆದರೆ ಅವನು ಈ ಉದ್ದೇಶವನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಂಡು
ಸ್ಥಿರತೆಯಿಂದ, ಅಂದರೆ ಮನಸ್ಸು ಸ್ಥಿರವಾಗಿರಬೇಕು, ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ತನ್ನ ಈ ಮುಖ್ಯ ಕಾರ್ಯಕ್ಕೆ ಅಡ್ಡಿಯಾಗುವಂತಹ ಅಥವಾ ಅನಾವಶ್ಯಕವಾಗಿ ತನ್ನ ಕಾಲ ಮತ್ತು ತನ್ನ ಸಮಯವನ್ನು ಮತ್ತು ಶಕ್ತಿಯನ್ನು ವ್ಯಯ ಮಾಡುವಂತಹ, ಅಂದರೆ ಅದಕ್ಕೆ ವ್ಯಯ ಮಾಡಬೇಕು, ಖರ್ಚು ಮಾಡಬೇಕು. ಎಲ್ಲ ಚಟುವಟಿಕೆಗಳು ಮತ್ತು ಆಸಕ್ತಿಗಳನ್ನು ಒಂದೊಂದನ್ನಾಗಿ ಬಿಡಬೇಕು. ಆಸೆ ಬಿಡ್ತಾ ಇರಬೇಕು, ಮಮಕಾರ ಬಿಡಬೇಕು. ಇವನ್ನೆಲ್ಲ ಬಿಡ್ತಾ ಬಂದಾಗ ಸಾಧನೆಗೆ ನಾವು ಸೇರ್ಕೋತೀವಿ. ಈ ರೀತಿ ಯೋಗ ಸಾಧನೆಯಲ್ಲಿ ಸಾಧಕನು ತನ್ನನ್ನು ತಾನು ಸಂಪೂರ್ಣ ಹೃದಯದಿಂದ ತೊಡಗಿಸಿಕೊಳ್ಳಲು ಸಮರ್ಥನಾದರೆ ಅವನ ಆತ್ಮವು ಈ ದೈವಿಕ ಸಾಹಸಕ್ಕೆ, ಅಂದರೆ ದೇವರ ಕಾಣೋದಕ್ಕೆ ನಮ್ಮ ಹೃದಯದಲ್ಲಿ ದೇವರ ದರ್ಶನ ಮಾಡೋಕ್ಕೆ ಸಿದ್ಧವಾಗಿದೆ ಎಂಬುದು ಗೊತ್ತಾಗುತ್ತದೆ. ಇವನು ಸತ್ಯ ದರ್ಶನ ಮಾಡ್ತಾನೆ ಅಂತ ಅಂದ್ಕೋತಾರೆ. ತಾನು ಕೈಗೊಂಡಿರುವ ಕೆಲಸದ ಬಗ್ಗೆ ಸಾಧಕನಿಗೆ ಸಂಸ್ಕಾರ ಭಾವನೆ ಇರಬೇಕು. ಅಂದರೆ ಹಿಂದಿನಿಂದ ಒಳ್ಳೆಯದನ್ನು ಮಾಡಿರಬೇಕು, ಒಳ್ಳೆಯದು ಪಡ್ಕೊಂಡು ಬಂದಿರಬೇಕು. ಸಾಧಕನು ಯೋಗ ಸಾಧನೆಯ ಮೂಲಕ ವ್ಯಕ್ತ ಮತ್ತು ಅವ್ಯಕ್ತವಾದ, ಅಂದರೆ ಕಾಣೋದು ವ್ಯಕ್ತ, ಅವ್ಯಕ್ತವಾದದ್ದು ಕಾಣದೇ ಇರೋದು, ಸಮಸ್ತ ಜಗತ್ತಿಗೆ ಆಧಾರವು ಕಾರಣಭೂತವೂ ಆಗಿರುವ ಕಾರಣ ಯಾರು? ಕಾರಣಭೂತ ಯಾರು ಅಂದರೆ ಅಂತಿಮ ಸತ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅಂತಿಮ ಸತ್ಯ ದರ್ಶನಕ್ಕೆ ಅವನು ಸಿದ್ಧ ಆಗ್ತಾ ಇದ್ದಾನೆ. ಜೀವನದ ಅತ್ಯಂತ ಹಿರಿದಾದ ರಹಸ್ಯವನ್ನು ಬಿಡಿಸಲು ತಾನು ಪ್ರಯತ್ನ ಪಡುತ್ತಿರುವನೆಂದು, ತಾನು ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಸಂಗತಿಯೇ ಅವನಲ್ಲಿ ಗೌರವ ಭಾವ ಮತ್ತು ಭಕ್ತಿಗಳನ್ನು ತುಂಬಿಸಬೇಕು. ಅವನಲ್ಲಿ ಭಕ್ತಿ ಬರಬೇಕು, ಶ್ರದ್ಧೆ ಬರಬೇಕು. ನಾನು ಇದನ್ನು ಕಾಣ್ತಾ ಇದ್ದೀನಿ, ಸತ್ಯ ದರ್ಶನ ಮಾಡ್ತೀನಿ ಅನ್ನೋದು ನಾವು ಅಂದ್ಕೋಬೇಕು, ಸಾಧನೆ ಮಾಡಬೇಕು. ಈ ಸೂತ್ರದಲ್ಲಿ ಹೇಳಿರುವ 3 ನಿಬಂಧನೆಗಳನ್ನು ಪರಿಶೀಲಿಸಿದಾಗ ಯೋಗ ಮಾರ್ಗದಲ್ಲಿ ಪ್ರಗತಿ ಖಚಿತ. ನಾವು ಅಂದ್ಕೊಳ್ಳೋ ರೀತಿ ಈ ಸೂತ್ರದಲ್ಲಿ 3 ನಿಬಂಧನೆಗಳನ್ನು ನಾವು ಮಾಡಿಕೊಂಡ್ರೆ ಸತ್ಯ ದರ್ಶನ ನಾವು ಮಾಡೋದಕ್ಕೆ ಸಾಧ್ಯ. ಹಿಂದಿನ ಜನ್ಮಗಳಲ್ಲಿ ಸಾಕಾದಷ್ಟು ಸಾಧನೆ ಮಾಡಿಲ್ಲದಿದ್ದರೆ ಈಗ ಅವನ ಪ್ರಗತಿ ನಿಧಾನವಾಗಬಹುದು. ಹಿಂದೆ ಇಲ್ಲದೆ ಇದ್ದರೆ ಈಗದು ನಿಧಾನ ಆಗ್ಬೋದು. ಆದರೆ ಕನಿಷ್ಠ ಸಾಧಕನು ಈಗ ಈ ಮಾರ್ಗದಲ್ಲಿ ಸ್ಥಿರವಾಗಿ ಪ್ರತಿಷ್ಠಿತನಾಗಿದ್ದಾನೆ, ಅಂದರೆ ಅದರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ. ಕಾಲಕ್ರಮದಲ್ಲಿ ಅವನು ಅಂತಿಮ ಗುರಿಯನ್ನು ಮುಟ್ಟುತ್ತಾನೆ. ಇದು ಈ ಸೂತ್ರದ ಸಾರಾಂಶ, ಅಂದರೆ ವಿವರಣೆ. ಇಷ್ಟರ ಮಟ್ಟಿಗೆ ಪತಂಜಲಿಯವರು ಇದರಲ್ಲಿ ಅದೇ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ ಹೇಳಿರೋದು. ಇದನ್ನು ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಕೇಳಿ, ಇನ್ನೊಬ್ಬರಿಗೂ ಹೇಳಿ, ಅವರ ಮನದಟ್ಟಾಗೋ ಹಾಗೆ ನೀವು ಮನಸ್ಸಿಗೆ ತಂದುಕೊಂಡು ಈ ರೀತಿ ನಡ್ಕೋತೀರಾ ಅನ್ನೋ ಭಾವನೆಯಲ್ಲಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಶಿವ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತುಂಬಿಹದಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುತ್ತ ಕಳ್ಳ ಜನರಿಗೆ ಕಲ್ಲಂತೆ. ಶಿವ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತುಂಬಿಹದಂತೆ.